ಸಿಂಗಲ್ ಸ್ಕ್ರೀನ್ ಸ್ವಲ್ಪ ಕಮ್ಮಿ ಸಿಗ್ಬೋದು, ಮಲ್ಟಿಪ್ಲೆಕ್ಸ್ ಸ್ವಲ್ಪ ಜಾಸ್ತಿ ಸಿಗ್ಬೋದು. ಬಟ್ ಆಮೇಲೆ ಸಿನಿಮಾ ಚೆನ್ನಾಗಿದ್ರೆ ನಾವು ಯಾವತ್ತೂ ಅದರಲ್ಲಿ ನಂಬ್ತೀವಿ. ಅಂದರೆ ಎಲ್ಲದರಲ್ಲೂ ಕೂಡ ಬೊಂಬಾರ್ಡ್ ಮಾಡೋದಕ್ಕಿಂತ ಮೊದಲಿಗೆ ಒಂದು ಒಂದು ಸಣ್ಣ ರಿಲೀಸ್ ಆಗಿ ಜನ ಒಪ್ಪಿದ್ರೆ ಇನ್ನೂ ಜಾಸ್ತಿ ಹಬ್ಬಬಹುದು ಅನ್ನುವಂಥ ನಂಬಿಕೆ ನಮ್ಮದು. ಹಾಗಾಗಿ 25ನೇ ತಾರೀಕು ನಾವು ಕೇಳಿದ್ದೀವಿ ಡಿಸ್ಟ್ರಿಬ್ಯೂಟರ್ ಹತ್ರ, ಸರ್ ನಮಗೆ ಎಷ್ಟಾಗುತ್ತೋ ಕೊಡಿ ಸರ್, ನಮ್ಮ ಸಿನಿಮಾಗೆ ಎಷ್ಟಾಗುತ್ತೋ ಅಷ್ಟು ನಾವು ಕೂಡ. ಅಂದರೆ ಟ್ರೈಲರ್ ಚೆನ್ನಾಗಿ ಹೋಗ್ತಾ ಇದೆ ಈಗ, ಅಂದರೆ ಆಗ ರಿಲೀಸ್ ಆಗಿತ್ತು. ಬಟ್ ಬರ್ತಾ ಇರುವಂಥ ಕಮೆಂಟು ಎಲ್ಲದೂ ಕೂಡ ತುಂಬ ಜೆನ್ಯುವಿನ್ ಆಗಿದೆ. ಸೊ ವಿ ಆರ್ ಹ್ಯಾಪಿ. ಅದೇ ರೀತಿ ಆ ಪ್ರೀಮಿಯರಲ್ಲೂ ಬರುತ್ತೆ. ಯಾಕಂದರೆ ಪ್ರೀಮಿಯರಲ್ಲಿ ಸಿನಿಮಾಗೆ ಎಷ್ಟು ಅಂದರೆ ಟ್ರೈಲರ್ ಯಾವ ಥರ ಕಾಣಿಸ್ತಿದೆ ಅದಕ್ಕಿಂತ ಬೆಟರ್ ಇದೆ ಸಿನಿಮಾ ಅನ್ನೋದು ನಮ್ಮ ನಂಬಿಕೆ. ಸೊ ಅದು ದಾಟುತ್ತೆ ಅಂತ ನಾನು ಅನ್ಕೋತೀನಿ. ಅಂದರೆ ನಾವು ಡಬ್ ಮಾಡಿಬಿಟ್ರೆ ಅದೇನಾಗುತ್ತೆ ಅಂದರೆ ಸರ್ ಅದು ಫೋರ್ಸ್ ಆಗುತ್ತೆ. ಇಲ್ಲಿ ಯಾವ ರೀತಿ ಓಡುತ್ತೆ ಅನ್ನೋದ್ರ ಮೇಲೆ ಬೇರೆ ಭಾಷೆಯವರು ಕೂಡ ಸಿನಿಮಾ ನೋಡಿದ್ದಾರೆ, ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬಟ್ ಇಲ್ಲಿ ಯಾವ ರೀತಿ ಓಡುತ್ತೆ ಅನ್ನೋದ್ರ ಮೇಲೆ ಅದೆಲ್ಲ ಡಿಸೈಡ್ ಆಗುತ್ತೆ. ಹಾಗಾಗಿ ಫಸ್ಟ್ ಫೋಕಸ್ ನಾವು ಇಲ್ಲಿ ಮಾಡಿ 25ಕ್ಕೆ ಒಂದು ರಿಲೀಸ್ ಮಾಡಿ, ಆಮೇಲೆ ಅದೇನಾದರೂ ಬೇರೆ ಭಾಷೆಗೆ ಹೋದರೆ ಐ ವಿಲ್ ಬಿ ಹ್ಯಾಪಿ. ನೋಡೋಣ ಏನಾಗುತ್ತೆ ಅಂತ. OTT ಮಾತುಕತೆ ನಡೀತಾ ಇದೆ ಸರ್. ದೇವ್ರದಲ್ಲಿ ಇದರ ಅಂದರೆ ಒಂದು ಸಾಂಗ್ ರಿಲೀಸ್ ಆದಾಗ ಒಂದು ಒಳ್ಳೆ ರೀತಿಯ ರೆಸ್ಪಾನ್ಸ್ ಸಿಕ್ತು. ಬಟ್ ನಿಮಗೆ ಗೊತ್ತು ಕನ್ನಡದ OTT ಇದು ಯಾವ ರೀತಿ ಇದೆ ಅಂತ. ನಮಗಿರುವಂಥ ಆಪ್ಷನ್ನೇ ಒಂದು. ಹಾಗಾಗಿ ದರ್ ಇಸ್ ನೋ ಆಲ್ಟರ್ನೇಟಿವ್. ಸೊ ಯಾರಾದರೂ ನಮಗೆಲ್ಲರೂ ಕೊಡೋದು ಕೂಡ ಕರುಣೆಯಲ್ಲಿ ಕೊಟ್ಟ ಹಾಗಾಗುತ್ತೆ. ಬಟ್ ಆ ಮಾತುಕತೆ ನಡೀತಾ ಇದೆ. ಬಟ್ ಕಂಪ್ಲೀಟ್ ಸೆಲ್ ಏನೂ ಆಗಿಲ್ಲ. ಬಟ್ ಆಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಅವ್ರಿಗೂ ಕಂಟೆಂಟ್ ಇಷ್ಟ ಆಗಿದೆ, ನೋಡಿದ್ದಾರೆ ಕೂಡ. ಬಟ್ ಅದು ಮುಂದೆ ಬದಲಾಗುತ್ತೆ ಅಂತ ನನಗೆ ನಂಬಿಕೆ ಇದೆ ಸರ್. ಅಂದರೆ ನಾವು ಇನ್ನೂ ಸ್ವಲ್ಪ ಚೆನ್ನಾಗಿ ದುಡಿಬೇಕು, ಜಾಸ್ತಿ ದುಡಿಬೇಕು. ಬರವಣಿಗೆಯಲ್ಲಿ, ನಿರ್ದೇಶನದಲ್ಲಿ, ಜೊತೆಗೆ ನಿರ್ಮಾಣದಲ್ಲಿ. ಅದು ಮೂರರಲ್ಲೂ ತುಂಬ ಚೆನ್ನಾಗಿ ತೊಡಗಿಸ್ಕೊಂಡಾಗ, ಈ ರೀತಿಯ ಒಳ್ಳೆ ನಿರ್ದೇಶಕರು ಬಂದಾಗ, ನಾನು ನನ್ನ ತಂಡದಲ್ಲೇ ಎಲ್ಲರ ಹತ್ರ ಹೇಳ್ತಾ ಇರ್ತೀನಿ, ಬರೀರಿ. ನಾವೆಲ್ಲ ಬರೆದ್ರೆ ಒಂದು ವರ್ಷಕ್ಕೆ 2 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ಬೋದು. ಬಟ್ ಅವ್ರು ಒಂದು 3 ಜನ ಸೇರ್ಕೊಂಡು ಬರೆದ್ರೆ ತುಂಬ ಫಾಸ್ಟ್ ಆಗುತ್ತೆ. ಬರೀರಿ, ನಾನು ಸೂಪರ್ವೈಸ್ ಮಾಡ್ಬೋದು, ನಾನು ನೋಡ್ಬೋದು ಅಂತ. ಬಟ್ ಮುಂದೆ ಒಂದು ದಿವಸ OTT ಕನ್ನಡಕ್ಕೆ ಬರುತ್ತೆ ಅನ್ನುವಂಥ ನಂಬಿಕೆ.